ನೋಡಿ, ಇದು ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಬಂದಿದೆ. 60 ವಿಟ್ನೆಸ್ ಅಂದರೆ ಇಂಪಾರ್ಟೆಂಟ್ ವಿಟ್ನೆಸ್, ಅದನ್ನು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು. 1 ವರ್ಷ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಲಿಬರ್ಟಿ ಈಸ್ ಗಿವನ್ ಟು ದರ್ಶನ್ ಟು ರಿನ್ಯೂ ಇಸ್ ಲಿಬರ್ಟಿ ಆಫ್ ಬೇಲ್ ಎಂದು ಮಾಡಿದ್ದಾರೆ. ಅಂದರೆ ಅವರಿಗೆ 1 ವರ್ಷ ಆದಮೇಲೆ ಇನ್ನೊಂದು ಹೋಪ್ ಇದೆ. ಸೊ ಇದು ಅನುಕೂಲನ ಇಲ್ವಾ ಅನ್ನೋದು ಪ್ರಶ್ನೆ. ನನ್ನ ಪ್ರಕಾರ ಇದು ಒಂದು ಅನುಕೂಲವಾದ ಒಂದು ಆದೇಶ ಅಂತ ಹೇಳ್ತೀನಿ. ಕಾರಣ, ಮೊದಲು ಔಟ್ರೈಟ್ ಬೇಲ್ ಕ್ಯಾನ್ಸಲ್ ಆಯಿತು. ನೋ ಸ್ಪೆಷಲ್ ಪ್ರಿವಿಲೇಜ್ ಶುಡ್ ಬಿ ಶೋನ್ ಟು ದರ್ಶನ್ ಅಂತ ಕೂಡ ಮಾಡಿದ್ರು. ಸ್ಪೆಷಲ್ ಆಗಿ ಅವ್ರಿಗೆ ರಾಜಾತಿಥ್ಯ ಕೊಡಬಾರ್ದಂದೆಲ್ಲ ಆಯಿತು. ಈಗ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಕಾನೂನು ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡಿ. 1 ವರ್ಷದಲ್ಲಿ ಇಷ್ಟು ವಿಟ್ನೆಸ್ ನೀವು ಮಾಡಲೇಬೇಕು, ಮಾಡಿಲ್ಲ ಅಂದರೆ ಅವ್ರು ರಿನ್ಯೂ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಇದು ನನ್ನ ಪ್ರಕಾರ ದರ್ಶನ್ಗೆ ಒಂದು ಪ್ಲಸ್ ಪಾಯಿಂಟ್. ಅವರು ಬ್ಯಾಸ್ಕಟ್ಟಲ್ಲಿ ಒಂದು ಎಕ್ಸ್ಟ್ರಾ ಫ್ರೂಟು ಬಿದ್ದಿದೆ, ಅದನ್ನು ತಿನ್ಬೋದು ಅವರು. ಆದರೆ ತಕ್ಷಣ ತಿನ್ನೋಂಗಿಲ್ಲ, 1 ವರ್ಷ ಕಾಯ್ದಿದ್ದು ತಿನ್ನಬೇಕು ಅಂತ ಬಂದಿದೆ. ಇಟ್ ಈಸ್ ಪಾಸಿಟಿವ್ ಇನ್ ದಿ ಡಿಫಿಕಲ್ಟ್ ಟೈಮ್ ಆಫ್ ದರ್ಶನ್. ಅದು ಅವರೇ ಇನ್ವೈಟ್ ಮಾಡಿಕೊಂಡ್ರು. ಇದರಲ್ಲಿ ಇದು ಬೇಕಾಗಿಲ್ಲ, ಏನೋ ಅದು ಮಾಡಿದ್ರೋ ಮಾಡಿಲ್ವ ಕೇಸ್ ಬಂದಿದೆ. ಬಟ್ ಅವ್ರ ಲೈಫನ್ನು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಏನು ತಿನ್ನಬೇಕು, ಎಷ್ಟು ಗಂಟೆಗೆ ನಿದ್ರೆ ಮಾಡಬೇಕು, ಏನು ಬಟ್ಟೆ ಧರಿಸ್ಬೇಕು, ಹೆಂಗಿರಬೇಕು ಅನ್ನೋದು ಪ್ರತಿಯೊಂದು ವಾಚ್ ಅಂಡರ್ ಸರ್ವೈಲೆನ್ಸಲ್ಲಿ ಇದೆ. ಸುತ್ತ ಗೋಡೆ ಇದೆ, ಗೋಡೆ ಒಳಗಡೆ ಅವರಿದ್ದಾರೆ. ಅವರಲ್ಲಿ ಇದ್ಕೊಂಡು ಎಷ್ಟು ಮಟ್ಟಕ್ಕೆ, ಈಗ ಬಿರಿಯಾನಿ ಬೇಕಂದರೆ ಬಿರಿಯಾನಿ ಸಿಗೋದಿಲ್ಲ, ಕಬಾಬ್ ಬೇಕಂದ್ರೆ ಕಬಾಬ್ ಸಿಗೋದಿಲ್ಲ, ಐಸ್ ಕ್ರೀಮ್ ಬೇಕಂದರೆ ಐಸ್ ಕ್ರೀಮ್ ಸಿಗೋದಿಲ್ಲ. ಇದು ಏನಾಯಿತು, ನಮ್ಮ ದೇಶದಲ್ಲಿ ಇದು ಕಾನೂನು ಇದು ಹಿಂಗೆ ಬಂದಿದೆ. ಅವರ ಜುಡಿಷಿಯಲ್ ಫೈಟಲ್ಲಿ ಇದು ಒಂದು ಸಣ್ಣ ಜಯ ಅಂತ ಹೇಳ್ಬೋದಾ? ಹೌದು, ಸಣ್ಣ ಜಯ. ಈಗ ಮುಂದೆ 1 ವರ್ಷ ವೆಯ್ಟ್ ಮಾಡಲೇಬೇಕಾ? ಬೇರೆ ಏನಾದ್ರು ಕಾನೂನು ಹೋರಾಟ ದರ್ಶನ್ಗೆ ಅವಕಾಶ ಇದೆಯಾ ಅಂತ ಸರ್? ನೋಡಿ, ಅದು ಏನನ್ನು ತಿರುವು ತಗೊಳ್ಳುತ್ತೆ ನಮ್ಗೆ ಗೊತ್ತಿಲ್ಲ. ಸಪೋಸು ಒಂದು ಮೆಡಿಕಲ್ ಬೇಲ್ ಸಿಗ್ಬೋದು, ಏನೋ ಆಗ್ಬೋದು, ಏನೋ ಫೈನಲ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗಲೂ ಬೇಲ್ ಪೆಟಿಷನ್ ಆಗ್ಬೋದು. ಹಾಕಿದರೆ ಅದಕ್ಕೆ ಪುರಸ್ಕಾರ ಮಾಡ್ತಾರೆ, ತಿರಸ್ಕರಿಸ್ತಾರೆ, ಅದು ಅವ್ರದ್ದು. ಎನಿವೇ 1 ಇಯರ್ ಆದಮೇಲೆ ಅವ್ರಿಗೆ ಲಿಬರ್ಟಿ ಕೊಟ್ಟಿದ್ದಾರೆ. ಸರ್, ಈಗ ಸೆಷನ್ಸ್ ಕೋರ್ಟು ಬಂದು ಇನ್ಚಾರ್ಜ್ ಬೆಂಚ್ ಅದು. ಈ ಹೈಕೋರ್ಟ್ಗೆ ಏನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ, ನಿಮ್ಮ ಅಂಡರಲ್ಲಿ ಅಥವಾ ಮಾರ್ಗದರ್ಶನ ಏನೋ ನಡೀಲಿ ಅಂತ. ನೋಡಿ, ಹೈಕೋರ್ಟ್ ಅಂದರೆ ಈಗ ಅದು ಇನ್ಚಾರ್ಜ್ ಕೋರ್ಟು, ಬೇರೆ ಕೋರ್ಟ್ಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ರೆಗ್ಯುಲರ್ ಕೋರ್ಟ್ ವೈಕೆಂಟ್ ಇದೆ. ಈಗ ಹೈಕೋರ್ಟ್ಗೆ ಒಂದು ಸ್ಪೆಷಲ್ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡುವ ಅಧಿಕಾರ ಇದೆ. ಅದಕ್ಕೆ ಸರ್ಕಾರ ಕೇಳಬೇಕು, ಕೇಳ್ತಾರ ಬಿಡ್ತಾರ. ಸ್ಪೆಷಲ್ ಕೋರ್ಟ್ ಆಗುತ್ತಾ ಆಗೋಲ್ವಾ? ಯಾವ ಕೋರ್ಟಲ್ಲಿ ಇದ್ರೇನೋ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದರೆ ಬೇಲ್ ಮೂವ್ ಮಾಡಿ. ಬೇಲ್ ಕೊಡಿ ಅಂತ ಕೊಟ್ಟಿಲ್ಲ. ಯು ಆರ್ ಅಟ್ ಲಿಬರ್ಟಿ. ಬೇಕಂದರೆ ಬೇಲ್ ಮೂವ್ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆನೂ ಇರ್ಬೋದು. ಇದು ಒಂದು ಪಾಯಿಂಟ್, ಗುಡ್ ಪಾಯಿಂಟ್ ಅವರಿಗೆ. ಅಂದರೆ 1 ವರ್ಷದಲ್ಲಿ ಆಗಿಲ್ಲ, ನೀವು ಮತ್ತೆ ಅರ್ಜಿ ಹಾಕಿ ನೀವು ಅಲ್ಲೇ ಬೇಲ್ ತೊಗೊಬೋದು. ಸುಪ್ರೀಂ ಕೋರ್ಟ್ವರೆಗೂ ನೀವು ಬರೋಂಗಿಲ್ಲ ಅಂತಲೂ ಹೇಳಿ. ಹಂಗಿಲ್ಲ, ನೀವು ಬೇಲ್ ಹಾಕಿ ಕಾನೂನು ಪ್ರಕಾರ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಆಗಲಿಲ್ಲ ಅಂದರೆ ಹೈಕೋರ್ಟು, ಅಲ್ಲಿ ಆಗಲಿಲ್ಲ ಮತ್ತೆ ಸುಪ್ರೀಂ ಕೋರ್ಟು. ಓಕೆ, ಒಂದು ಲೆಕ್ಕದಲ್ಲಿ ಇದು ದರ್ಶನ್ಗೆ ಪಾಸಿಟಿವ್ ಇವತ್ತು ಬಂದಿದೆ. ಡೆಫಿನೆಟ್ಲಿ ಎಸ್.